ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 8ನೇ ತರಗತಿಯ 5ನೇ ಪದ್ಯ ಭಾಗವಾಗಿರುವಂತಹ ಬಹುಮಾನ ಅನ್ನುವಂತಹ ಒಂದು ಪದ್ಯ ಭಾಗವನ್ನು ನೋಡೋಣ. ಅದರಲ್ಲಿ ಕುವೆಂಪು ಅವರು ಈ ಪದ್ಯ ಭಾಗವನ್ನು ರಚನೆಯನ್ನ ಮಾಡಿದ್ದಾರೆ. ಕುವೆಂಪು ಅವರು ಏನ್ ಹೇಳ್ತಾರ, ಕೋಗಿಲೆ ಎನ್ನುವಂತಹ ಒಂದು ಪಕ್ಷಿಯನ್ನ ಒಳಗೊಂಡಂತಹ ಪಾಠ ಎಷ್ಟು ಸುಂದರವಾಗೈತಿ. ತುಂಬಾ ಮಾರ್ಮಿಕವಾಗಿ ಮನೋಜ್ಞವಾಗಿ ಕುವೆಂಪು ಅವರು ಇಲ್ಲಿ ಅರ್ಥಬದ್ಧವಾಗಿ ಹೇಳಿದ್ದಾರೆ. ಬಹುಮಾನ ಅನ್ನುವಂತಹ ಒಂದು ಪಾಠವನ್ನ ಮಕ್ಕಳ ಇನ್ನೇನು ತರಗತಿಯಲ್ಲಿ ನೋಡೋಣ. ನಾವು ಇದರಲ್ಲಿ ಏನೇನು ಘಟಕಾಂಶಗಳು ನೋಡೋಣಪ್ಪ ಅಂದ್ರೆ ಪದ್ಯದ ಸಾರಾಂಶ, ಕುವೆಂಪು ಅವರ ಪರಿಚಯ, ಆಶಯ, ಪ್ರವೇಶ ಮತ್ತು ಕುವೆಂಪು ಅವರ ಪರಿಚಯವನ್ನ ಹಾಗೂ ಪದಗಳ ಅರ್ಥವನ್ನ ಎಲ್ಲವನ್ನೂ ಕೂಡ ಇನ್ನೇನು ತರಗತಿಯಲ್ಲಿ ನಾವು ನೋಡೋಣ ಮಕ್ಕಳೇ. ಬನ್ನಿ. ಪದ್ಯ ಭಾಗ 5 ಬಹುಮಾನ. ರಚನಾಕಾರರು ಕವಿಗಳು ಯಾರಪ್ಪ ಅಂದ್ರೆ ಕುವೆಂಪು. ಕೃತಿಕಾರರ ಪರಿಚಯ. ಕುವೆಂಪು 1904ರಿಂದ ಡಿಸೆಂಬರ್ 29ರಿಂದ ಹಿಡಿದು 1994 ನವೆಂಬರ್ 11. ನೋಡಿ, ಇವರ ಕಾಲಮಾನ ಯಾವಾಗಂತಂದ್ರೆ 1904ರಿಂದ ಡಿಸೆಂಬರ್ 29ರಾಗ ಇವ್ರು ಏನ್ ಮಾಡ್ತಾರೆ, ಜನ್ಮವನ್ನು ತಾಳ್ತಾರೆ. 1994ರಿಂದ ನವೆಂಬರ್ 11ರವರೆಗೆ ಕನ್ನಡದಲ್ಲಿ ಬರೆದ ರಾಷ್ಟ್ರಕವಿ. ನೋಡಿ, ಇವರು ನಮ್ಮ ಕನ್ನಡದ ಪ್ರಖ್ಯಾತ ರಾಷ್ಟ್ರಕವಿ. ಇವರು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯವರು. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಹೇಳಿ ಇವರನ್ನ ಕರಿತೀವಿ ನಾವು. ಇವರು ಕಾವ್ಯನಾಮ ಕುವೆಂಪು ಅನ್ನುವಂತಹ ಕಾವ್ಯನಾಮದಿಂದ ಇವರನ್ನ ನಾವು ಕರಿತೀವಿ. ಇವರು ಹುಟ್ಟಿದ ಎಲ್ಪ ಅಂದ್ರೆ 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆ ಕುಪ್ಪಳ್ಳಿ ಅನ್ನುವಂತ ಒಂದು ಗ್ರಾಮದಲ್ಲಿ ಜನಿಸ್ತಾರ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ನಂತರ ಅಲ್ಲೇ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು. ನೋಡಿ, ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಂತಹ ಕುವೆಂಪುರವರು ಅಲ್ಲೇ ಪ್ರಾಧ್ಯಾಪಕರಾಗಿ ಮತ್ತು ನಂತರ ಕುಲಪತಿಗಳಾಗಿ ಕೆಲಸವನ್ನ ಮಾಡ್ತಾರ. ಸಣ್ಣ ಕತೆ, ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮೀಮಾಂಸೆ, ಜೀವನ ಚರಿತ್ರೆ ಮುಂತಾದ ಹಲವು ಪ್ರಕಾರಗಳಲ್ಲಿ ಕೃಷಿ ಮಾಡಿರುವ ಕುವೆಂಪು ಅವರು ತಾವು ಬರೆದ ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ನೋಡಿ, ಇವರು ನಮ್ಮ ಕನ್ನಡ ಸಾಹಿತ್ಯ ಕೊಟ್ಟಿರುವ ಕೊಡುಗೆಗಳೇನಪ್ಪ, ಹಲವಾರು. ಸಣ್ಣ ಕಥೆಗಳನ್ನು ಕೊಟ್ಟಿದ್ದಾರ, ಕವಿತೆಗಳನ್ನು ಕೊಟ್ಟಿದ್ದಾರ, ಕಾದಂಬರಿಗಳನ್ನು ಕೊಟ್ಟಿದ್ದಾರ, ನಾಟಕಗಳನ್ನು ಕೊಟ್ಟಿದ್ದಾರ, ವಿಮರ್ಶೆಯನ್ನು ಕೊಟ್ಟಿದ್ದಾರ, ಮೀಮಾಂಸೆಯನ್ನು ಕೊಟ್ಟಿದ್ದಾರ, ಹಲವಾರು ಜೀವನ ಚರಿತ್ರೆಯನ್ನು, ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಕೂಡ ಕೊಟ್ಟಿದ್ರ. ಇಷ್ಟೆಲ್ಲ ಸಾಧನೆ ಮಾಡಿರುವಂತಹ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನಂ ಅನ್ನುವಂಥ ಒಂದು ಮಹಾಕಾವ್ಯವನ್ನ ರಚನೆ ಮಾಡ್ತಾರ. ಆ ಮಹಾಕಾವ್ಯಕ್ಕೆ ಇವರಿಗೆ ಯಾವ ಪ್ರಶಸ್ತಿ ಬರ್ತದೆ? ಜ್ಞಾನಪೀಠ ಪ್ರಶಸ್ತಿಯನ್ನ ಬರ್ತತಿ. ಕೊಳಲು ಇವರ ಮೊದಲ ಕವನ ಸಂಕಲನ. ಅನಂತರ ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತ್ತಿಕೆ, ಅಗ್ನಿಹಂಸ, ಪಕ್ಷಿಕಾಶಿ, ಷೋಡಶಿ, ಅನಿಕೇತನ ಮುಂತಾದ ಹಲವು ಕವನ ಸಂಕಲನಗಳನ್ನು ಪ್ರಕಟಿಸಿದರು. ನೋಡಿ, ಇವರ ಫಸ್ಟ್ ಅಂದ್ರೆ ಮೊದಲನೇ ಕವನ ಸಂಕಲನ ಯಾವುದು? ಕೊಳಲು ಅನ್ನುವಂತಹ ಒಂದು ಕವನ ಸಂಕಲನ. ಅದಾದ್ಮೇಲೆ ಪಾಂಚಜನ್ಯ, ನವಿಲು ಸೇರಿದಂತೆ ಹಲವಾರು ಕವನ ಸಂಕಲನಗಳು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಇವರ 2 ಬೃಹತ್ ಕಾದಂಬರಿಗಳು. ನೋಡಿ, ಇವರ ಪ್ರಸಿದ್ಧವಾದಂತಹ ಕಾದಂಬರಿಗಳು ಯಾವಪ್ಪ? ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಮಕ್ಕಳೇ, ನಿಮ್ಗೆ ಏನಾದ್ರೂ ಟೈಮ್ ಸಿಕ್ಕಾಗ ಅಥವಾ ಫ್ರೀ ಟೈಮ್ ಇದ್ದಾಗ ಕಾದಂಬರಿ ಓದುವಂತಹ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. ಅದರಲ್ಲಿ ಕುವೆಂಪು ಬರೆದಿರುವಂತಹ ಮಲೆಗಳಲ್ಲಿ ಮದುಮಗಳು ಕಾದಂಬರಿ ನಾನು ಕೂಡ ಓದಿನಿ. ತುಂಬಾ ಅದ್ಭುತವಾದಂತಹ ಕಾದಂಬರಿ ಐತಿ. ನನಗ ಕಾದಂಬರಿ ಓದ್ಬೇಕನ್ನುವಂತಹ ಒಂದು ಏನದ ಹವ್ಯಾಸವನ್ನ ಅಥವಾ ಒಂದು ಇಷ್ಟಾರ್ಥವನ್ನ ಪೂರೈಸಿದೆ ಈ ಕಾದಂಬರಿಯಿಂದ ಅಂತಾನೆ ಹೇಳ್ಬೋದು. ತುಂಬಾ ಅದ್ಭುತವಾದಂತಹ ಕಾದಂಬರಿ, ನೀವು ಕೂಡ ಓದಿ ಮಕ್ಕಳೇ. ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಮುಂತಾದ ಹಲವಾರು ಪ್ರಶಸ್ತಿಗಳು ಸಂದಿವೆ. ನೋಡಿ, ನಮ್ಮ ಕುವೆಂಪುರವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದವು? ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಹೀಗೆ ಹಲವಾರು ಪ್ರಶಸ್ತಿಗಳು ಕೂಡ ಇವರಿಗೆ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದರಿಂದ ಇವರಿಗೆ ಈ ಪ್ರಶಸ್ತಿಗಳೆಲ್ಲವೂ ಬಂದಿವೆ. ಇವರು ಕನ್ನಡದ 2ನೇ ರಾಷ್ಟ್ರಕವಿಗಳು. ಮೊದಲನೆಯವರು ಮಂಜೇಶ್ವರ ಗೋವಿಂದ ಪೈ. ನೋಡಿ, ನಮ್ಮ ಮೊದಲನೇ ಕನ್ನಡದ ರಾಷ್ಟ್ರಕವಿ ಮೊದಲಿದವ್ರು ಯಾರು? ಮಂಜೇಶ್ವರ ಗೋವಿಂದ ಪೈ ಅಂತ ಕರೆದ್ರೆ ಇವರನ್ನ 2ನೇ ರಾಷ್ಟ್ರಕವಿ ಅಂತ ಕರಿತೀವಿ. ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ಪ್ರಸ್ತುತ ಕವಿತೆ ಅನ್ನುವಂತಹ ಒಂದು ಇವರ ಯಾವಪ್ಪ ನವಿಲು ಅನ್ನುವಂಥ ಒಂದು ಕವನ ಸಂಕಲನದಿಂದ ಪ್ರಸ್ತುತ ಕವಿತೆಯನ್ನ ಕುವೆಂಪು ಅವರ ನವಿಲು ಅನ್ನುವಂಥ ಕವನ ಸಂಕಲನ ಆರಿಸಿಕೊಂಡೇವೆ. ಆಶಯವನ್ನು ನೋಡೋಣ. ಆಶಯ. ಕುವೆಂಪು ಅವರ ಈ ಪುಟ್ಟ ಕವಿತೆಯು ಒಂದು ಸುಂದರವಾದ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ. ನೋಡಿ, ಕುವೆಂಪು ಅವರವರ ಬರೆದಿರುವಂತಹ ಈ ಪುಟ್ಟ ಕವಿತೆ ನಮಗೆ ಒಂದು ಸುಂದರವಾದಂತಹ ಚಿತ್ರಣವನ್ನು ನಮಗೆ ಒದಗಿಸಿಕೊಡುತ್ತದೆ.
ಹಕ್ಕಿ ಒಂದು ಹಾಡುತ್ತಿದೆ. ಅದನ್ನು ಕೇಳಿದ ವ್ಯಕ್ತಿ, ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ ನೋಡು. ಒಂದು ಹಕ್ಕಿ ಒಂದು ಪಕ್ಷಿ ಒಂದು ಹಾಡತೈತಿ, ಹೌದಾ, ತನ್ನ ಮಧುರವಾದಂತಹ ಕಂಠದಿಂದ ಕೋಗಿಲೆ ಏನ್ ಮಾಡತೈತಿ, ಹಾಡನ್ನ ಹಾಡ್ತಾ ಇದೆ. ಆ ಹಾಡನ್ನು ಕೇಳಿದಿರುವಂತಹ ವ್ಯಕ್ತಿ ಏನ್ ಹೇಳ್ತಾನಪ್ಪ, ನೀನು ಹಾಡೋದಿಯಲ್ಲ, ಈ ಮಧುರವಾದಂತಹ ಗಾನವನ್ನ ನೀನು ಇಂಗ್ಲಿಷ್ ಭಾಷೆಯಲ್ಲಿ ಹಾಡಿದ್ರೆ ನಿನಗೆ ಯಾವ ಪ್ರಶಸ್ತಿ, ನೊಬೆಲ್ ಪ್ರಶಸ್ತಿ ಬರ್ತೈತಿ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ. ಆದ್ರೆ ಆತನ ಮಾತಿಗೆ ಯಾವುದೇ ಕಿವಿಯನ್ನು ಕೊಡದಿರುವಂತಹ ಪಕ್ಷಿ ಏನ್ ಮಾಡ್ತೈತಿ, ತನ್ನಷ್ಟಿಗೆ ತಾನೇ ತನ್ನ ಸುಮಧುರವಾದಂತಹ ಗಾನ ಮತ್ತೊಮ್ಮೆ ಏನ್ ಮಾಡ್ತೈತಿ, ಕುಹು ಕುಹು ಅಂತೆ ಹಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತೈತಿ. ಆದ್ರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನ ಸೃಷ್ಟಿಸುತ್ತದೆ ನೋಡು. ಆದ್ರ ಇಡೀ ಪ್ರಕೃತಿಯಲ್ಲಿ ಕೋಗಿಲೆ ಕುಹು ಅನ್ನುವಂತಹ ಧ್ವನಿ ಐತಲ್ಲ, ಎಲ್ಲಾ ಪಕ್ಷಿಗಳ ಧ್ವನಿಗಿಂತ ತುಂಬಾ ಇಂಪಾದ ಮಧುರವಾದಂತಹ ಒಂದು ಧ್ವನಿ. ಕೋಗಿಲೆ ಕುಹು ಕುಹು ಅಂತ ಹಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರೆ ಎಂತ ನಾವು ಯಾವುದೇ ಪ್ರಪಂಚದಲ್ಲಿ ಇದ್ರೂ ಕೂಡ ನಮ್ಮ ಮನಸ್ಸು ಏಕಾಗ್ರತೆಯಿಂದ ಅದನ್ನ ಕೇಳ್ಬೇಕು ಅಂತ ಅನಿಸ್ತತಿ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಒಂದು ಧ್ವನಿ ನೋಡಿ. ನಮಗೆ ಯಾವ ಕೆಲಸದಲ್ಲಿ ನಾವು ಎಷ್ಟೊಂದು ಪರಿಣಿತಿಯನ್ನು ಹೊಂದಿದೆವಲ್ಲ, ಆ ಕೆಲಸವನ್ನು ನಾವು ಶ್ರದ್ಧಾ ಭಾವದಿಂದ ಭಕ್ತಿಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥ ಭಾವನೆಯಿಂದ ಮಾಡಬೇಕು. ಆಗ ಮಾತ್ರ ಅದಕ್ಕೆ ಏನಾಗ್ತತಿ, ಒಂದು ಜಯ ಅನ್ನೋದು ಸಿಗ್ತತಿ. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಎಂಬ ಧ್ವನಿಯು ಹೊರಡುತ್ತದೆ ನೋಡಿ. ನಾವು ಲೋಕ, ಈ ಸಮಾಜ ಏನಿದ್ರು ಒಂದ್ ಮಾತಾಡತ್ತಲ್ವಾ, ನಾವ್ ಹೇಗಿದ್ರು ಒಂದ್ ಮಾತಾಡತ್ತ, ಹೌದಾ, ನೀ ಚೆನ್ನಾಗಿ ಕೋಗಿಲೆ ಹಾಡಿದ್ರು ಮಾತಾಡತ್ತ, ಹಾಡ್ಲಿದ್ರು ಮಾತಾಡತ್ತ. ಹಾಗಾಗಿ ನಾವ್ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗಬಾರ್ದು. ನಮ್ದೇನ್ ಪ್ರಾಮಾಣಿಕತೆಯಿಂದ ಮಾಡ್ತಿರೋ ಕೆಲಸ ನಾವು ಶ್ರದ್ಧಾ ಭಾವದಿಂದ ಮಾಡಿದ್ರ ಅದಕ್ ಫಲ ಸಿಕ್ಕೇ ಸಿಗ್ತತಿ. ನಮ್ಮ ಅಭಿವ್ಯಕ್ತಿಯನ್ನ ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ನೋಡಿ. ನಮ್ಮಲ್ಲಿರ್ತಕ್ಕಂತಹ ಏನ್ ಅಭಿವ್ಯಕ್ತಿ ಅನ್ನೋದಂತ ಏನೈತಲ್ಲ, ನಾವು ನಮ್ಮ ಮಾತೃಭಾಷೆಯಲ್ಲಿ ಮಾಡ್ಬೇಕು, ಹೌದಾ. ನಾವ್ ಏನೇ ಒಂದು ಸಾಧನೆಯನ್ನು ಮಾಡ್ತೇವೆ ನಮ್ಮ ಮಾತೃಭಾಷೆಯಲ್ಲಿ ಮಾಡಿದ್ರೆ, ಅದ್ರ ನಮ್ಮ ಆಡು ನುಡಿ ಭಾಷೆಯಲ್ಲಿ ನಾವು ಮಾತಾಡ್ತಿರ್ತಕ್ಕಂತಹ ಭಾಷೆಯಲ್ಲಿ ಮಾಡಿದ್ರೆ ಮಾತ್ರ ಏನಾಗ್ತತಿ, ಅದಕ್ಕೊಂದು ಜೀವಂತಿಕೆ, ಕಳೆ ಬಂದಂಗ ಆಗ್ತತಿ, ಜೀವ ತುಂಬಿದಂಗ ಆಗ್ತತಿ. ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದ್ರು ಕೃತಕ ಎಂಬ ಭಾವು ಕವಿತೆಯಿಂದ ಹೊಮ್ಮುವುದು ನೋಡಿ. ಅನ್ಯ ಭಾಷೆಯಿಂದ ನಾವು ಬೇರೆ ಭಾಷೆಯಲ್ಲಿ ಮಾಡಿದ್ರೆ ಕೂಡ ಅದಕ್ಕೆ ಅಷ್ಟೊಂದು ಇದನ್ಸಲ್ಲ, ಹೌದಾ, ಕೃತಕ ಅಂತ ಅನಿಸ್ತತಿ. ಹೀಗಾಗಿ ನಾವು ಮಾತನಾಡುವಂತಹ ಮಾತೃಭಾಷೆ ನಾವು ಪ್ರೀತಿಯನ್ನು ಮಾಡಿದ್ರೆ ಅಷ್ಟೇ ಸಾಲ, ಅದಕ್ಕೆ ಗೌರವವನ್ನು ಕೊಡಬೇಕು, ಅಭಿಮಾನ ವ್ಯಕ್ತಪಡಿಸ್ಬೇಕು, ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸ್ಬೇಕು, ಹೌದಾ. ಆಗ ಮಾತ್ರ ನಮ್ಮ ಮಾತೃಭಾಷೆಗೆ ಒಂದು ಏನದು ಕಳ ಸಿಕ್ಕಂಗ ಆಗ್ತತಿ ಅಂತ ಹೇಳ್ತಾರ. ಪದಗಳ ಅರ್ಥವನ್ನು ನೋಡನ್ವೆ. ಕೋಕಿಲವಾಣಿ, ಕೋಗಿಲೆಯ ಧ್ವನಿ ನೋಡಿ. ಕೋಕಿಲವಾಣಿ ಅಂದ್ರೆ ಕೋಗಿಲೆಯ ಧ್ವನಿ. ಜಗ ಅಂದ್ರೆ ಜಗತ್ತು, ಕಾನನ ಅಂದ್ರೆ ಕಾಡು, ಅರಣ್ಯ, ಕಂದರ, ಎರಡು ಬೆಟ್ಟಗಳ ನಡುವಿನ ಕಣಿವೆ, ಎರಡು ಬೆಟ್ಟಗಳ ನಡುವಿನ ಕಣಿವೆ ಕಾನನ. ಶ್ರೇಣಿ ಅಂದ್ರ ಸಾಲು, ಸರಣಿ. ಮರುಧ್ವನಿ ಅಂದ್ರ ಮಾರ್ಧನಿ, ಪ್ರತಿಧ್ವನಿ ಆಗುವಂಥದ್ದು. ಮಹಾಂಬರ ಅಂದ್ರ ವಿಶಾಲವಾದಂತಹ ಆಕಾಶ. ಕೈಪರೆ ಅಂದ್ರ ಚಪ್ಪಾಳೆ. ಪಿಕ ಅಂದ್ರ ಕೋಗಿಲೆ. ಆಲಿಸು ಅಂದ್ರ ಮನವಿಟ್ಟು ಕೇಳು. ತರ್ಜುಮೆ ಅಂದ್ರ ಭಾಷಾಂತರ, ಅಂದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಅನುವಾದನೆಯನ್ನು ಮಾಡುವಂಥದ್ದು. ಮಲೆ ಅಂದ್ರ ಬೆಟ್ಟ. ಕಾಡು ಗುಡ್ಡಗಳನ್ನೊಳಗೊಂಡ. ಸಹ್ಯಾದ್ರಿ, ಕಾಡು ಅಂದ್ರೆ ಗುಡ್ಡಗಳನ್ನೊಳಗೊಂಡಂತ ಒಂದು ಸಹ್ಯಾದ್ರಿ. ನೊಬೆಲ್ ಅಂದ್ರ ನೊಬೆಲ್ ಪ್ರಶಸ್ತಿ, ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಿಗೆ ಕೊಡಲಾಗುವ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ. ಅರಣ್ಯ ರೋದನ ಅಂದ್ರ ಯಾರ ಕಿವಿಗೂ ಬೀಳದ ಕೂಗು, ಹೌದಾ. ಅರಣ್ಯವನ್ನ ಯಾರು ಕಿವಿಗೂ ಬೀಳದಂತಹ ಒಂದು ಕೂಗು. ಮಕ್ಕಳ ಇಲ್ಲಿ ನೊಬೆಲ್ ಪ್ರಶಸ್ತಿ ಅಂತಂದ್ರೆ ಏನು, ಒಂದು ನಿರ್ದಿಷ್ಟವಾದಂತಹ ಒಂದು 5 ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಏನ್ ಮಾಡ್ತಾರೆ, ನೊಬೆಲ್ ಪ್ರಶಸ್ತಿಯನ್ನು ಕೊಡ್ತಾರೆ. ಆಲ್ಫ್ರೆಡ್ ನೊಬೆಲ್ ಅನ್ನುವಂತಹ ವ್ಯಕ್ತಿ ಮರಣ ಹೊಂದಿದ ಮೇಲೆ ಆತ ತನ್ನ ಆಸ್ತಿಯನ್ನೆಲ್ಲ ಒಂದು ಡೈನಾಮಿಟ್ ಅನ್ನುವಂತ ಒಂದು ವಸ್ತುವನ್ನು ಕಂಡುಹಿಡಿತಾನೆ. ಡೈನಾಮಿಟ್ ಅಂತಂದ್ರೆ ಅದು ಮೇಲಿನಿಂದ ಕೆಳಗಡೆ ಚೆಲ್ಲಿದ್ರೆ ಅಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳೆಲ್ಲರೂ ಸಾವನ್ನಪ್ಪಿರ್ತಾರೆ, ಹೌದಾ. ಹೀಗಾಗಿ ಅಂತ ಸಮಯದಲ್ಲಿ ಕಂಡುಹಿಡಿದಿರುವಂತಹ ಸಮಯದಲ್ಲಿ ಇಡೀ ಜಗತ್ತು ಆತನ ವಿರುದ್ಧವಾಗಿ ನಿಂತಾಗ ಅದರಿಂದ ಮನನೊಂದಂತಹ ನೊಬೆಲ್ ಏನ್ ಮಾಡ್ತಾನ, ನಾನು ಸತ್ತ ಮೇಲೂ ಕೂಡ ನನ್ನ ಆಸ್ತಿಗಳನ್ನೆಲ್ಲ ಆಸ್ತಿಯಿಂದ ಇಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂತ ವ್ಯಕ್ತಿಗಳು ಕೊಟ್ರೆ ನನ್ನ ಮನಸ್ಸು ತೃಪ್ತಿ ಆಗ್ತದೆ ಅಂತ ಹೇಳಿ ಒಂದು ಹೇಳ್ತಾನೆ. ಆತನ ಮಾತಿನ ಆಧಾರದ ಮೇಲೆ ಈಗ ಸಾಹಿತ್ಯ, ಅರ್ಥಶಾಸ್ತ್ರ, ಕನ್ನಡ ಸಾಹಿತ್ಯ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಈ ನೊಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನ ಕೊಡ್ತಾರ. ಇಲ್ಲಿ ಪ್ರವೇಶವಾಗಿ ಏನ್ ಹೇಳ್ತಾರ ಬನ್ನಿ ನೋಡೋಣ.
ರಾಷ್ಟ್ರಕವಿ ಕುವೆಂಪು ಅವರು ತನ್ನ ಸಾಹಿತ್ಯ ಕೃಷಿಯನ್ನು ಮೊದಲು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾರಂಭಿಸಿದರು ನೋಡಿ. ರಾಷ್ಟ್ರಕವಿ ಕುವೆಂಪು ಅವರು ಏನ್ ಮಾಡ್ತಾರ, ಮೊದಲು ಈ ಕುವೆಂಪು ಅವರು ತಮ್ಮ ಸಾಹಿತ್ಯದ ಅಭಿರುಚಿಯನ್ನು ಮೊದಲು ಪ್ರಾರಂಭ ಮಾಡಿದಲ್ಲಿ ಇಂಗ್ಲಿಷ್ ಅನ್ನುವಂತಹ ಒಂದು ಭಾಷೆಯಿಂದ ಪ್ರಾರಂಭವನ್ನು ಮಾಡ್ತಾರ. ಆದರೆ ಐರಿಷ್ ಕವಿ ಜೇಮ್ಸ್ ಹೆನ್ರಿ ಕಶಿನ್ಸ್ ಅವರು ನೀವು ಕನ್ನಡದಲ್ಲಿ ಬರೆಯಿರಿ ಎಂದು ಕೊಟ್ಟ ಸಲಹೆಯನ್ನು ಗಂಭೀರವಾಗಿ ಪರಿಗಣಿಸಿ ಬಳಿಕ ಕನ್ನಡದಲ್ಲಿ ತಮ್ಮ ಬರವಣಿಗೆಯನ್ನು ಮುಂದುವರಿಸಿದರು ನೋಡಿ. ಅವಾಗ ಕುವೆಂಪು ಅವರು ಮೊದಲಿಗೆ ಇಂಗ್ಲಿಷ್ ನಲ್ಲಿ ಹಲವಾರು ಕೃತಿಗಳನ್ನ ಬರಲಿಕ್ಕೆ ಪ್ರಾರಂಭವನ್ನು ಮಾಡ್ತಿರ್ತಾರ. ಅವಾಗ ಐರಿಷ್ ಕವಿ ಆಗಿರ್ತಕ್ಕಂತಹ ಜೇಮ್ಸ್ ಹೆನ್ರಿ ಕಶಿನ್ಸ್ ಅವ್ರು ಏನ್ ಮಾಡ್ತಾರ, ನೀವ್ಯಾಕೆ ಕನ್ನಡದೊಳಗ ಕವಿತೆಗಳನ್ನ ರಚನೆ ಮಾಡಬಾರ್ದು, ಬರೀಬಾರ್ದು ಅಂತ ಒಂದು ಸಲಹೆಯನ್ನು ಕೊಡ್ತಾರ. ಆ ಸಲಹೆಯನ್ನು ಕೊಟ್ಟಿದ್ದರಿಂದ ಏನ್ ಮಾಡ್ತಾರ, ಕನ್ನಡದಲ್ಲಿ ಇವರು ತಮ್ಮ ಬರವಣಿಗೆ ಬರೆಯಲು ಪ್ರಾರಂಭಿಸ್ತಾರೆ ನೋಡಿ. ಒಂದ್ ವೇಳೆ ಕವಿ ಜೇಮ್ ಹೆನ್ರಿ ಕಸಿನ್ಸ್ ಅವರು ಆ ಸಲಹೆಯನ್ನು ಕೊಡದೇ ಇದ್ರೆ ಇವತ್ತು ನಾವು ಒಬ್ಬ ರಾಷ್ಟ್ರ ಕವಿಯನ್ನ ಕಳೆದುಕೊಳ್ತಾ ಇದ್ವಿ. ಹೌದಾ, ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಸಾಹಿತ್ಯವನ್ನ ಏನ್ ಮಾಡಿದಾರ, ಇವರು ದಾರಿಯನ್ನ ಎರೆದಿದ್ದಾರೆ ಕುವೆಂಪು ಅವರು. ಹೌದಾ, ನಮ್ ನಿಜವಾಗ್ಲೂ ಕುವೆಂಪು ಅವರು ಕನ್ನಡದಲ್ಲಿ ಕೊಟ್ಟಿರುವಂತಹ ಕೊಡುಗೆ ಅಪಾರವಾದದ್ದಂತಾನೆ ಹೇಳಬಹುದು. ಇನ್ನೋರ್ವ ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ತಮ್ಮ ಒಂದು ಕವಿತೆಯಲ್ಲಿ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ, ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ, ಹಾಡುವೆನು ಮೈದುಂಬಿ ಎಂದಿನಂತೆ ಎಂದಿದ್ದಾರೆ ನೋಡಿ. ರಾಷ್ಟ್ರಕವಿ ಇನ್ನೊಬ್ರು ಯಾರು ಹೇಳ್ತಾರಪ್ಪ, GS ಶಿವರುದ್ರಪ್ಪ ಅವರು ಒಂದ್ ಮಾತನ್ನ ಹೇಳ್ತಾರೆ. ತಮ್ಮ ಮಾತೃಭಾಷೆಯಲ್ಲಿ ಇರ್ತಕ್ಕಂತಹ ಅಭಿಮಾನವನ್ನ, ಅಭಿವ್ಯಕ್ತಿಯನ್ನ, ಪ್ರೀತಿಯನ್ನ, ಗೌರವವನ್ನ, ಕಾಳಜಿಯನ್ನ, ಅಂದ್ರೆ ತಾಯಿ ತರ ನಮ್ಮ ಮಮತೆಯನ್ನ ಲಾಲನೆ ಪಾಲನೆ ಮಾಡುವುದನ್ನ ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂದ್ರ, ಎಲ್ಲ ಕೇಳಲಿ ಎಂದು ನಾ ಹಾಡುವುದಿಲ್ಲ, ಎಲ್ರೂ ಕೇಳ್ತಾರಂತೆ ನಾನು ಹಾಡಂಗಿಲ್ಲ. ಹೌದಾ, ಹಾಡುವುದು ಅನಿವಾರ್ಯ ಕರ್ಮ, ನಾನ್ ಹಾಡುದು ನನ್ನ ಕರ್ತವ್ಯ ಐತಿ, ನಾನ್ ಮಾಡ್ತೀನಿ. ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ ಕೇಳ್ತಾರ ಅನ್ನುವಂಥದ್ದನ್ನ ನಾ ಬಲ್ಲೆ, ಹಾಡುವೆನು ಮೈದುಂಬಿ ಎಂದಿನಂತೆ, ನಾನು ಮೊದ್ಲು ಯಾವ ರೀತಿ ಯಾರು ಕೇಳದೆ ಇರ್ಲಿ, ನಾನು ಹೆಂಗ ಹಾಡನ್ನ ಹಾಡ್ಬೇಕಲ್ಲ ನಾನು ಆ ರೀತಿ ಹಾಡ್ತೀನಿ ಅಂತ ಹೇಳ್ತಾರ. ಈ ಮೇಲಿನ ಎರಡು ಸಂದರ್ಭಗಳಿಗೆ ಹೊಂದಿಕೊಳ್ಳುವ ಭಾವವು ಪ್ರಸ್ತುತ ಬಹುಮಾನ ಕವಿತೆಯಲ್ಲಿ ನೋಡಿ. ಇವೆರಡು ಸಂದರ್ಭಗಳಿಗೆ ಹೊಂದಿಕೊಳ್ಳುವಂತಹ ಭಾವನೆ ಯಾವುದು, ಈ ಬಹುಮಾನ ಅನ್ನುವಂತ ಒಂದು ಕವಿತೆಯಲ್ಲಿ ಐತಿ. ನಮ್ಮಲ್ಲಿ ಎಷ್ಟೋ ಜನ ಉದ್ದಾಮ ಲೇಖಕರು ಆಗಿ ಹೋಗಿದ್ದಾರೆ. ಅವರು ಕನ್ನಡದ ಬದಲು ಇಂಗ್ಲಿಷ್ ನಲ್ಲಿ ಅಥವಾ ಬೇರಾವುದಾದರೂ ವಿದೇಶಿ ಭಾಷೆಯಲ್ಲಿ ಬರೆದಿದ್ದರೆ ಲೋಕವಿಖ್ಯಾತರು, ಲೋಕಮಾನ್ಯರು ಆಗುತ್ತಿದ್ದರೆಂಬ ಮಾತಿದೆ ನೋಡಿ. ನಮ್ಮಲ್ಲಿ ಹಲವಾರು ಜನ ಕವಿಗಳದಾರ, ಲೇಖಕರದಾರ. ಹೌದಾ, ಅವರು ಕನ್ನಡ ಬಿಟ್ಟ ಇಂಗ್ಲಿಷ್ ಆಗಿರ್ಬೋದು ಅಥವಾ ಬೇರೆ ಭಾಷೆಯಲ್ಲಿ ಬರೆದ್ರೆ ಇನ್ನೂ ಕೂಡ ಹೆಚ್ಚಾಗಿ ಪ್ರಸಿದ್ಧಿ ಹೊಂದಿದ್ರು ಅಂತ ಹೇಳ್ತಾರೆ. ಆದ್ರೆ ಅವರು ಮಾತೃಭಾಷೆಯನ್ನು ಕೊಟ್ಟಂತಹ ಗೌರವ ಏನೈತಿ ಇಂದಿಗೂ ಅವರನ್ನ ಕಾಪಾಡ್ಕೊಂಡು ಬಂದಿದೆ. ಹಾಗಿದ್ದು ಅವರೆಲ್ಲ ಅನ್ಯ ಭಾಷೆಗಳಲ್ಲಿ ಯಾಕೆ ಬರೆಯಲಿಲ್ಲ, ಯಾಕೆ ಕನ್ನಡವನ್ನೇ ಆಯ್ದುಕೊಂಡರು? ಉತ್ತರ ಸ್ಪಷ್ಟ ನೋಡ್ರಿ. ಅವರೆಲ್ಲ ಯಾಕೆ ಬೇರೆ ಭಾಷೆಗಳನ್ನ ತಮ್ಮ ಕವಿತೆಗಳನ್ನ, ಕಾದಂಬರಿಗಳನ್ನ, ಕಥೆಗಳನ್ನ, ಕವನ ಸಂಕಲನ ಬರೀಲಿಲ್ಲ, ಕನ್ನಡವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತಂದ್ರ, ಕವಿಯು ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನೇ ಹೊರತು ಲೋಕ ಮೆಚ್ಚಲಿ, ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದಲ್ಲ ನೋಡಿ. ಕವಿ ಬರ್ತಕ್ಕಂಥದ್ದೇನು, ತನ್ನ ಹೃದಯದಲ್ಲಿ ಅಡಗಿರುವಂತಹ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಕವಿ ಏನ್ ಮಾಡ್ತಾ, ಅಂತರಾಳದ ಮನದಾಳದ ಮಾತುಗಳನ್ನ ತನ್ನ ಕವನಗಳ ಮುಖಾಂತರ ಬರೀತಾನ. ಅದಕ್ಕೆ ಯಾವ್ದೇ ಲೋಕ ಮೆಚ್ಚಬೇಕು ಅಥವಾ ಯಾವ್ದೇ ಪ್ರಶಸ್ತಿ ಸಿಗ್ತತಿ, ಯಾವುದೇ ಬಹುಮಾನ ಸಿಗ್ತತಿ ಅನ್ನುವಂತಹ ಉದ್ದೇಶದಿಂದಲ್ಲ. ಹೃದಯದ ಭಾವನೆಗಳನ್ನು ಸಶಕ್ತವಾಗಿ ಬಿಂಬಿಸುವುದು ನಮ್ಮ ಮಾತೃಭಾಷೆಗಳೇ ಅಲ್ಲವೇ ನೋಡಿ. ನಮ್ಮಲ್ಲಿರ್ತಕ್ಕಂತಹ ಅಂತರಾಳದ ಮನದಾಳದ ಮಾತುಗಳನ್ನು ಬಿಂಬಿಸುವುದು ಯಾವುದು, ನಮ್ಮ ಮಾತೃಭಾಷೆಯಿಂದ. ಹೀಗಾಗಿ ನಾವೆಲ್ಲರೂ ಮಾತೃಭಾಷೆಗೆ ಹೆಚ್ಚಾಗಿ ಪ್ರಾಧಾನ್ಯತೆಯನ್ನ ಕೊಡಲೇಬೇಕು. ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದದು ಅದ ಕೇಳಿ, ನೀರವ ಪರ್ವತ ಖಾನನ ಶ್ರೇಣಿ ಮರುಧನಿಗೈದಿತು ಮುದ ತಾಳಿ, ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು, ಕಂದರದಲ್ಲಿಂದೊಂದು ಸರವರ ತೆರೆಗಳ ಕೈಪರೆ ಇಕ್ಕಿತ್ತು, ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತ್ತು. ಆಲಿಸಿದೊರ್ವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು, ಮಲೆಗಳಲುಳಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀ ಗಾನ, ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ, ಅರಣ್ಯ ರೋದನ ಸುಮ್ಮನೆ ಹಾಡುವೆ ಕೇಳುವವರಾರಿ ಇಲ್ಲಿ, ಕೂಗಿತು ಕೋಗಿಲೆ ಕುಹು ಎಂದು ತಲ್ಲಣಿಸ್ತು ಜಗ ಜುಮ್ಮೆಂದು. ನೋಡಿ ಮಕ್ಕಳೇ, ಪದ್ಯವನ್ನ ಓದಿದೆ. ಈಗ ಪದ್ಯದ ಎರಡೆರಡು ಸಾಲುಗಳನ್ನ ಓದ್ತಾ ನಿಮಗೆ ವಿವರಣೆಯನ್ನ, ಸಾರಾಂಶ, ಪದಗಳ ಅರ್ಥವನ್ನ ಹೇಳ್ತಾ ಹೋಗ್ತೀನಿ. ಕುಹು ಕುಹು ಕೋಕಿಲವಾಣಿ ನೋಡಿ. ಕೋಕಿಲವಾಣಿ ಅಂದ್ರೆ ಇಲ್ಲಿ ಕೋಗಿಲೆ ತನ್ನ ಮಧುರವಾದಂತಹ ಧ್ವನಿ ಯಾವ ರೀತಿಯಾಗೈತಿ, ಕೋಗಿಲೆ ಧ್ವನಿ ಕುಹು ಕುಹು ಅಂತ ಕೂಗ್ತಾ ಐತಿ. ಜಗ ಜುಮ್ಮೆಂದುದು ಅದ ಕೇಳಿ ನೋಡಿ. ಜಗ ಹೆಂಗನತ್ತಿ, ಜುಮ್ಮೆಂದಿದು ಅದ ಕೇಳಿ ಅಂದ್ರೆ ಮೈ ನಡಗಿಸ್ತತಿ. ಹೌದಾ,
ಕೋಗಿಲೆ ಎಂತಹ ವಾತಾವರಣದಲ್ಲಿ ಇರ್ಲಿ, ಕೋಗಿಲೆ ಒಂದ್ಸಲ ಕುಹು ಕುಹು ಅಂತ ಹೇಳಿ ತನ್ನ ಮಧುರವಾದಂತ ಧ್ವನಿಯಿಂದ ಹಾಡಿದ್ರ ಯಾವುದೇ ವ್ಯಕ್ತಿ ಅದಾನಪ್ಪ ಅನ್ನೋ ಎಂತ ಟೆನ್ಷನ್ ಒಳಗವ, ಎಂತದೇ ಕಷ್ಟದೊಳಗದಾನ, ಎಂತದೇ ಖುಷಿ ಒಳಗದಾನ ಅಂದ್ರ ಆ ಮಧುರವಾದಂತಹ ಧ್ವನಿಗೆ ಆ ವ್ಯಕ್ತಿ ಕಿವಿ ಕೊಡಲೇಬೇಕು. ಅಷ್ಟೊಂದು ಮಧುರವಾದಂತಹ ಧ್ವನಿ ಯಾರು? ಕೋಗಿಲೆದು. ನೀರವ ಪರ್ವತ ಕಾನನ ಶ್ರೇಣಿ ಮರುಧನಿಗೈದಿತು ಮುದತಾಳಿ. ನೋಡಿ, ನೀರವ ಪರ್ವತ ಅಂತಂದ್ರೆ ಪರ್ವತಗಳ ಸಾಲಿನಲ್ಲಿರ್ತಕ್ಕಂತಹ ಅಂದ್ರೆ ಎರಡು ಕಂದರ ಅಂತಂದ್ರೆ ಇಲ್ಲೇನು ಕಾಡು, ಕಾನನ ಅಂತಂದ್ರೆ ಇಲ್ಲಿ ಕಾಡು, ಅರಣ್ಯ ಅಂತ ಹೇಳಿ ನಾವು ಕರಿತೀವಿ. ಹೌದಾ? ಈ ಪರ್ವತ ಪರ್ವತ ಪ್ರದೇಶದಲ್ಲಿರ್ತಕ್ಕಂತಹ ಕಾಡಿನಲ್ಲಿ ಏನಿರ್ತೈತಿ, ಕಾಡಿನಲ್ಲಿ ಪಕ್ಷಿ ಕೋಗಿಲೆ ಕುಹು ಕುಹು ಅಂತೇಳಿ ಹಾಡಿದ್ರ ಅದೇನಾಗ್ತಿ ಮರುಧ್ವನಿಗೈತೈತಿ. ಹೌದಾ? ಪ್ರಶಾಂತವಾದಂತಹ ವಾತಾವರಣ, ಪ್ರಾಕೃತಿಕ ಸೌಂದರ್ಯದಲ್ಲಿ ಏನಾಗಿದೆ, ಪ್ರಶಾಂತವಾದಂತಹ ವಾತಾವರಣ ಇರ್ತೈತಿ. ನಾವು ಒಂದು ಸಲ ಅಲ್ಲಿ ಏನೋ ಕೂಗಿದ್ರೆ ಮತ್ತೆ ನಮ್ಮ ಧ್ವನಿ ನಮಗೆ ಮರು ಕಳಿಸತಿ, ಇನ್ನೊಬ್ರು ಯಾರೋ ನಮಗ ಕೂಗಾತರ ಏನೋ ಅಂತ ಹೇಳಿ ಅನಿಸ್ಬೇಕು. ಆ ರೀತಿಯಾಗಿ ಮರುಧ್ವನಿಯನ್ನ ಕೇಳ್ತೈತಿ. ಅವಾಗ ಪರ್ವತ ಶಾಂತ ರೀತಿಯಾಗಿರ್ತಕ್ಕಂತಹ ಪರ್ವತಗಳ ಸಾಲುಗಳಲ್ಲಿ ಕೋಗಿಲೆ, ಕಾಡಿನ ಪ್ರದೇಶಗಳಲ್ಲಿ ಅರಣ್ಯಗಳಲ್ಲಿ ಕೋಗಿಲೆ ಹೆಂಗ ಕುಹು ಕುಹು ಅಂತೆ ಕೂಗ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರ, ಹಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರ ಆ ಧ್ವನಿ ಅಂತ ಪ್ರತಿಧ್ವನಿ ಕಾಣ್ತತಿ, ಕೇಳ್ತತಿ. ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು. ನೋಡಿ, ಆ ಕೋಗಿಲೆಯ ಧ್ವನಿಯನ್ನ ಕೇಳಿ, ಮಹಾಂಬರ ಅಂತಂದ್ರೆ ಇಲ್ಲೇನು ವಿಶಾಲವಾದಂತಹ ಆಕಾಶ, ಅಂದ್ರ ಕೋಗಿಲೆಯ ಧ್ವನಿಯ ಮಧುರವಾದಂತಹ ಗಾನವನ್ನ, ಮಧುರವಾದಂತಹ ಧ್ವನಿಯನ್ನ, ಮಧುರವಾದಂತಹ ಹಾಡನ್ನ ಕೇಳಿರುವಂತಹ ವಿಶಾಲವಾದಂತಹ ಆಕಾಶ ಏನಾಗ್ತದೆ, ಸುಮ್ಮನೆ ಮಾತನಾಡದೆ ಏನ್ ಮಾಡ್ತಾ ಇತ್ತು, ಅದನ್ನ ಕೇಳ್ತಾ ಇತ್ತು, ಬಣ್ಣಿಸ್ತಾ ಇತ್ತು. ಅದರ ಸವಿಯನ್ನ, ಕೋಗಿಲೆಯ ಧ್ವನಿಯನ್ನ ಅದು ಅವಲೋಕನೆಯನ್ನ ಮಾಡ್ತಾ ಇತ್ತು, ವರ್ಣನೆಯನ್ನ ಮಾಡ್ತಾ ಇತ್ತು. ಕಂದರದಲ್ಲಿಂದೊಂದು ಸರೋವರ ತೆರೆಗಳ ಕೈಪರೆ ಇಕ್ಕಿತ್ತು. ಕಂದರ ಅಂತ ಅಂದ್ರೆ ಇಲ್ಲೇನು ಎರಡು ಬೆಟ್ಟಗಳ ನಡುವಿನ ಕಣಿವೆಯನ್ನಾಗಿ ನಾವೇನು ಕರಿತೀವಿ, ಕಂದರ ಅಂತ ಕರಿತೀವಿ. ಹೌದಾ? ಕಂದರದಲ್ಲಿ ಇನ್ನೊಂದು ಸರೋವರ. ಹೌದಾ? ಆ ಎರಡು ಬೆಟ್ಟಗಳ ಮಧ್ಯೆ ಇರ್ತಕ್ಕಂತಹ ಸರೋವರ ತನ್ನ ತೆರೆಗಳ ಮುಖಾಂತರ, ತನ್ನ ಅಲೆಗಳ ಮುಖಾಂತರ, ಕೈಪರೆ ಅಂದ್ರೆ ಚಪ್ಪಾಳೆಯನ್ನ ಕೊಡ್ತಾ ಇತ್ತು. ತನ್ನ ಅಲೆಗಳ ಮುಖಾಂತರ, ತನ್ನ ತೆರೆಗಳೇನ್ ಬರ್ತಾವಲ್ಲ ಸರೋವರ, ಉಕ್ಕಿ ಬರ್ತಕ್ಕಂತಹ ತೆರೆಗಳ ಮುಖಾಂತರ ಕೋಗಿಲೆ ಹಾಡ್ತಕ್ಕಂತಹ ಮಧುರವಾದಂತಹ ಧ್ವನಿಗೆ ಏನ್ ಮಾಡ್ತಾ ಇತ್ತು, ಎರಡು ಬೆಟ್ಟಗಳ ನಡುವೆ ಇರ್ತಕ್ಕಂತಹ ಸರೋವರ ಏನ್ ಮಾಡ್ತಾ ಇತ್ತು, ಕೋಗಿಲೆಯ ಧ್ವನಿಯನ್ನ ಆಲಿಸಿ ಅದನ್ನ ವರ್ಣನೆಯನ್ನು ಮಾಡಿ ಅಷ್ಟೊಂದು ಸೊಗಸಾಗಿ ಹಾಡಾತೈತೆ ಎನ್ನುವಂತಹ ಖುಷಿಯಿಂದ ಏನ್ ಮಾಡ್ತೈತೆ ಸರೋವರ ತನ್ನ ಅಲೆಗಳ ಮುಖಾಂತರ, ತನ್ನ ತೆರೆಗಳ ಮುಖಾಂತರ ಚಪ್ಪಾಳೆಯನ್ನ ಕೊಡ್ತಾ ಇತ್ತು. ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತೆ ಕುಹು ಕುಹು ಕೂಗಿತ್ತು. ನೋಡಿ, ತನ್ನ ಮಧುರವಾದಂತಹ ಕಂಠದಿಂದ, ತನ್ನ ಮಧುರವಾದಂತಹ ಧ್ವನಿಯಿಂದ ಮತ್ತೇನು ತನ್ನನ್ನೇ ತಾನು ಮರೆಯುವಷ್ಟು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಹಾಡ್ತಾ ಇತ್ತು ಅಂತಂದ್ರ ಕೋಗಿಲೆ ಕುಹು ಕುಹು ಅಂತೇಳಿ ಹಾಡ್ತಾ ಇತ್ತು. ಅದು ಯಾವುದೇ ಜಗತ್ತಿಗೆ, ಯಾವುದೇ ಗೊಡವೆಗೂ ಕೂಡ ಅದೇನ್ ಮಾಡ್ತಾ ಇಲ್ಲ, ತಲೆನೇ ಕೆಡ್ಸ್ಕೊತಾ ಇರ್ಲಿಲ್ಲ. ಹೌದಾ? ಆಕಾಶ ವಿಶಾಲವಾಗಿ ಕೇಳ್ತಾ ಅದನ್ನ ಹಾಡನ್ನ ಮೈ ಮರ್ತಾ ಇತ್ತು. ನೀರವಾದಂತಹ ಪರ್ವತ, ಶಾಂತವಾದಂತಹ ಪರ್ವತದಲ್ಲಿ ಕೋಗಿಲೆ ಹಾಡ್ತಾ ಇದ್ರ ಅದ್ರ ಧ್ವನಿ ಅದಕ್ಕೆ ಮರು ಕಳಿಸ್ತಾ ಇತ್ತು. ಹೌದಾ? ಆಗ ವಿಶಾಲವಾದಂತಹ ಆಕಾಶ ನೋಡ್ತಾ ಆ ಧ್ವನಿಯನ್ನ ತುಂಬಾ ಅದ್ಭುತವಾಗಿ ಹಾಡತಿತ್ತಲ್ಲಪ್ಪ ಕೋಗಿಲೆ ಅಂತ ಕೇಳ್ತಾ ಇತ್ತು, ವರ್ಣನೆಯನ್ನ ಮಾಡ್ತಾ ಇತ್ತು. ಅದ್ರ ಕಂದರದಲ್ಲಿರ್ತಕ್ಕಂತಹ ಸರೋವರ ಏನ್ ಮಾಡ್ತಾನ, ಅಲೆಗಳ ಮುಖಾಂತರ ಕೋಗಿಲೆ ಧ್ವನಿಗೆ ಮನಸ್ಸೊತ್ತು ಚಪ್ಪಾಳೆಯನ್ನ ಕೊಡ್ತಾ ಇತ್ತು. ಆದ್ರೆ ಕೋಗಿಲೆ ಇದು ಯಾವುದಕ್ಕೂ ತಲೆಯನ್ನು ಕೆಡಿಸಿಕೊಳ್ಳದೆ ತನ್ನ ಮಧುರವಾದಂತಹ ಸೌಂದರ್ಯವನ್ನ ಕಂಠದಿಂದ ಏನ್ ಮಾಡ್ತಾ ಇತ್ತು, ಹೊರ ಹೊಮ್ಮಿಸ್ತಾ ಇತ್ತು. ಯಾವ ರೀತಿಯಾಗಿ? ಕುಹು ಕುಹು ಅಂತ ಕೂಗ್ತಾನೆ ಇತ್ತು. ಆಲಿಸಿದರುವನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇತ್ತೆ. ನೋಡಿ, ಆ ಕೋಗಿಲೆಯ ಹಾಡ್ತಕ್ಕಂತಹ ಮಧುರವಾದಂತಹ ಗಾನಕ್ಕ ಕಂಠಕ್ಕೆ ನೋಡ್ತಾ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನ, ಒಂದು ಸೂಚನೆಯನ್ನು ಕೊಡ್ತಾನ. ಏನಂತ ಕೊಡ್ತಾನ ಅವ, ಏನಂತ ಹೇಳ್ತಾನ, ಕೋಗಿಲೆ ಎಷ್ಟೊಂದು ಅದ್ಭುತವಾಗಿ ಕುಹು ಕುಹು ಅಂತ ಹಾಡ್ತಾ ಇತ್ತು. ಅದಕ್ಕೆ ಅವ ಏನ್ ಹೇಳ್ತಾನಪ್ಪಾ ಅಂತಂದ್ರ ಬನ್ನಿ ನೋಡೋಣ. ಮಲೆಗಳು ಉಳಿಯುವ ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನೀಗನ. ಆ ವ್ಯಕ್ತಿ ಓರ್ವ ಅಂತಂದ್ರೆ ಇಲ್ಲ, ಒಬ್ಬ ವ್ಯಕ್ತಿ ಅಂತ ಹೇಳಿ ಕರಿತೀವಿ. ಆತ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನಪ್ಪ ಅಂತಂದ್ರ ಸೂಚನೆಯನ್ನು ಕೊಡ್ತಾನ. ಮಧುರವಾದಂತಹ ತನ್ನ ಕಂಠದಿಂದ ಗಾನವನ್ನ ಹಾಡ್ತಾ ಇರುವಂತಹ ಕೋಗಿಲೆಗೆ, ಯಾವ ರೀತಿಯಾಗಿ ಕುಹು ಕುಹು ಅಂತ ಹಾಡ್ತಕ್ಕಿರುವಂತಹ ಕೋಗಿಲೆಗೆ ಏನ್ ಹೇಳ್ತಾನ, ಒಂದು ಸೂಚನೆಯನ್ನ ಕೊಡ್ತಾನ. ಏನ್ ಕೊಡ್ತಾನ ಆತ ಸೂಚನೆ ಅಂತಂದ್ರ, ಮಲೆಗಳು ಅಂತಂದ್ರೆ ಆದಂತಹ ಒಂದು ಶ್ರೇಣಿ. ಹೌದಾ? ಆ ಪರ್ವತಗಳೇ ಇರ್ತಕ್ಕಂತಹ ಒಂದು ಸಾಲು ಅಂತ ಹೇಳ್ಬೋದು. ಆ ಸಾಲುಗಳಲ್ಲಿ ಏನ್ ಮಾಡ್ತತಿ, ಹಾಡ್ತಿರುವಂತಹ ಕೋಗಿಲೆ ಯಾವುದೇ ಹೊರ ಜಗತ್ತಿನ ಪರಿವೆ ಇಲ್ಲದು ತನ್ನ ಪ್ರಾಕೃತಿಕ ಸೌಂದರ್ಯದಲ್ಲಿ ಮೈ ಮರೆತು ಏನ್ ಮಾಡ್ತಾ ಇರ್ತಿ, ಕೋಗಿಲೆ ತನ್ನ ಇಂಪಾದಂತಹ ಗಾನವನ್ನ ಕಂಠದಿಂದ ಹಾಡ್ತಾ ಇರುತ್ತೆ. ಹೆಂಗ ಕುಹು ಕುಹು ಅಂತ ಹಾಡ್ತಾ ಇರ್ತಲ್ಲ, ಆ ಕೋಗಿಲೆ ಅದು ಪರ್ವತಗಳ ಸಾಲುಗಳ ಹಾಡ್ತಕ್ಕಂತಹ ಕೋಗಿಲೆ, ನೀ ಬಲು ಚೆಲುವಿದೆ ನಿನ್ನ ಈ ಗಾನ, ನೀ ಹಾಡ್ತಾರಂತ ಕುಹು ಕುಹು ಅನ್ನುವಂತ ಏನ್ ಹಾಡೈತಲ್ಲ, ಈ ಧ್ವನಿ ಏನೈತಲ್ಲ, ಈ ಶಬ್ದ ಏನೈತಲ್ಲ
ತುಂಬಾ ಇಂಪಾಗೈತಿ, ಬಹಳ ಚಂದ ಐತಿ, ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ. ನೋಡಿ, ಅದನ್ನ ಇಂಗ್ಲಿಷಿಗೆ ಭಾಷೆಗೆ ನೀನು ಏನ್ ಹಾಡಾತಿಲ್ಲ, ಇದನ್ನ ನಾವು ಇಂಗ್ಲಿಷ್ ಭಾಷೆಗೆ ತರ್ಜುಮೆ ಮಾಡಿದ್ರ, ಅನುವಾದವನ್ನು ಮಾಡಿದ್ರ, ಭಾಷಾಂತರವನ್ನು ಮಾಡುದು, ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ನಾವು ಅನುವಾದವನ್ನ ಮಾಡೋಕ್ ನಾವೇಂತೀವಿ ತರ್ಜುಮೆ ಅಂತ ಕರಿತೀವಿ. ಹೌದಾ, ಇದಕ್ಕ ನಾವು ಮಾಡಿದ್ರೆ ನಿನ್ಗೆ ಯಾವ ಪ್ರಶಸ್ತಿ ಸಿಗ್ತತಿ? ನೋಬೆಲ್ ಪ್ರಶಸ್ತಿಯನ್ನ ಸಿಗ್ತತಿ. ನೋಬೆಲ್ ಅಂತ ಹೇಳಿದ್ನಲ್ಲ ಮಕ್ಕಳೇ, ಇದೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವಂತಹ ಒಂದು ಪ್ರಶಸ್ತಿ ಅಂತಾನೆ ಹೇಳಬಹುದು. ಹೌದಾ, ಇದನ್ನ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡುವಂತಹ ಈ ಪ್ರಶಸ್ತಿ ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಏನ್ ಮಾಡ್ತಾರ, ಈ ನೋಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನ ಕೊಡ್ತಾರ. ಆಲ್ಫ್ರೆಡ್ ನೋಬೆಲ್ ಆತನ ಮರಣಾನಂತರ ಈ ಪ್ರಶಸ್ತಿಯನ್ನು ಕೊಡಲು ಪ್ರಾರಂಭವನ್ನು ಮಾಡಿದ್ರು. ಹೇನಲ್ಲ, ಡೈನಾಮಿಟ್ ಅನ್ನುವಂತ ವಸ್ತುವನ್ನು ಕಂಡುಹಿಡಿದ, ಅದರಿಂದ ಆತನ ನೊಂದ್ ಏನ್ ಮಾಡ್ತಾನ, ತನ್ನ ಆಸ್ತಿಯನ್ನೆಲ್ಲ ಬರೆದುಕೊಟ್ಟು, ನಾನು ಇದ್ದಾಗಂತೂ ನಂಗೆ ನೆಮ್ಮದಿ ಸಿಗ್ಲಿಲ್ಲ, ನಾನು ಸತ್ ಮೇಲಾದ್ರೂ ಉಳಿದವರಿಗೆ ಅನುಕೂಲವಾಗ್ಲಿ ಅನ್ನುವಂತಹ ಒಂದು ಕಾರಣದಿಂದ ಏನ್ ಮಾಡ್ತಾನೆ, ನೋಬೆಲ್ ಪಾರಿತೋಷಿಕವನ್ನ ಆತನ ಹೆಸರಿನ ಮೇಲೆ, ಆಲ್ಫ್ರೆಡ್ ನೋಬೆಲ್ ಅನ್ನುವಂಥದ್ದು ಆತನ ಪೂರ್ತಿಯಾದಂತಹ ಹೆಸರು, ಅದನ್ನ ಹೆಸರಿನ ಮೇಲೆ ಬಹುಮಾನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ ಅರ್ಥಶಾಸ್ತ್ರ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಸಾಹಿತ್ಯ, ಹೀಗಾಗಿ ನಿರ್ದಿಷ್ಟ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರುವಂತಹ, ಸಾಧನೆಯನ್ನು ಮಾಡುವಂತಹ ವ್ಯಕ್ತಿಗಳಿಗೆ ನೋಬೆಲ್ ಪಾರಿತೋಷಿಕ ಪ್ರಶಸ್ತಿಯನ್ನು ನೀಡ್ತಾರ. ಅದಕ್ಕೆ ಆ ವ್ಯಕ್ತಿ ಏನ್ ಹೇಳ್ತಾನಪ್ಪ ನಾನು, ಓ ಕೋಗಿಲೆ, ನಿನ್ನ ಗಾನ ಏನೈತಲ್ಲ ಬಹು ಚಂದ ಐತಿ, ಬಹಳ ಸುಂದರವಾಗೈತಿ, ಎಷ್ಟೊಂದು ಇಂಪಾದಂತ ಧ್ವನಿ ಐತಿ ನಿಂದ, ನೀ ಹಾಡುವಂತಹ ಗಾನವನ್ನ ಇಲ್ಲಿ ಯಾಕೆ ಹಾಡಾತಿ, ಅದನ್ನ ಇಂಗ್ಲಿಷಿಗೆ ಭಾಷಾಂತರವನ್ನು ಮಾಡಿದ್ರ, ಅನುವಾದವನ್ನು ಮಾಡಿದ್ರ ನಿನಗೆ ಯಾವ ಬಹುಮಾನ ಸಿಗ್ತತಿ? ನೋಬೆಲ್ ಪಾರಿತೋಷಿಕ ಬಹುಮಾನ ಸಿಗ್ತತಿ. ಅರಣ್ಯ ರೋದನ ಸುಮ್ಮನೆ ಹಾಡು ಕೇಳುವವರು ಯಾರಲ್ಲಿ. ಅರಣ್ಯ ರೋದನ, ನೀನು ಈ ಇಂಥ ಕಾಡೊಳಗೆ ಹಾಡಿದ್ರ ಸುಮ್ಮನೆ ಹಾಡಾಕತಿ, ಅದನ್ನ ಯಾರು ಕೇಳ್ತಾರಿಲ್ಲಿ? ಯಾರು ಕೇಳೋರಿಲ್ಲ. ಅದನ್ನ ಏನಾದ್ರೂ ಇಂಗ್ಲಿಷ್ ಭಾಷೆ ಹೋಗಿ ಆಡಿದ್ರ, ತರ್ಜುಮೆನ್ ಮಾಡಿದ್ರ, ಅಥವಾ ಭಾಷಾಂತರ ಮಾಡಿದ್ರ, ಅಥವಾ ಅನುವಾದವನ್ನು ಮಾಡಿದ್ರ ನೀನು ಬಹುಮಾನಾದ್ರೂ ಸಿಗ್ತತಿ. ನೀನ್ ಈ ಕಾಡು ಪ್ರದೇಶಗಳಲ್ಲಿ, ಅರಣ್ಯಗಳಲ್ಲಿ ಯಾರೇ ಗೊತ್ತಿಲ್ಲ ನಿನ್ನಷ್ಟಾಗ ನೀನೇ ಕುಹು 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 ಅಂತೇಳಿ ಹಾಡಾಕತ್ತಿದಂದ್ರ ಅದಕ್ಕೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾನ. ನೀ ಸುಮ್ನೆ ನಿನ್ನಷ್ಟಕ್ ನೀನು ಹಾಡಾಕತ್ತಿ, ಏನು ಸಿಗುವುದಿಲ್ಲ ಅಂತ ಹೇಳ್ತಾನ. ಕೂಗೀತು ಕೋಗಿಲೆ ಕುಹು ಎಂದು ತಲ್ಲಣಿಸ್ತು ಜಗ ಜುಮ್ಮೆ. ನೋಡ್ರಿ, ಅಷ್ಟೆಲ್ಲಾ ವ್ಯಕ್ತಿ ಹೇಳಿದ್ರು ಕೂಡ ಅದಕ್ಕೆ ಯಾವುದೇ ಜಗತ್ತಿನ ಪ್ರಪಂಚದ ಅರಿವು ಕೂಡ ಇಲ್ಲ. ಹೌದಾ, ಪಕ್ಷಿಗೆ ಮತ್ತೆ ಏನ್ ಮಾಡ್ತೈತದು, ಕೂಗೀತು ಕೋಗಿಲೆ ಕುಹು ಎಂದು ಯಾವ ರೀತಿಯಾಗಿ ಕೂಗ್ತೈತಿ, ಮತ್ತದ ಕುಹು ಕುಹು ಅಂತ ಕೂಗ್ಲಿಕ್ಕೆ ಮತ್ತೆ ಪ್ರಾರಂಭವನ್ನ ಮಾಡ್ತು. ಹೀಗೆ ಕುಹು ಕುಹು ಅಂತ ಕೂಗ್ಲಿಕ್ಕೆ ಪ್ರಾರಂಭವನ್ನ ಮಾಡಿರುವಂತಹ ಕೋಗಿಲೆ ಧ್ವನಿಗೆ ನಾವೆಲ್ಲರೂ ಇಡೀ ಜಗ ಅಂದ್ರೆ ಇಲ್ಲಿ ಜಗತ್ತಂತೆ ಕರಿತೀವಿ. ತಲ್ಲಣಿಸಿತು ಜಗ ಜುಮ್ಮೆಂದು. ನೋಡ್ರಿ, ಒಂದು ಕ್ಷಣ ಎಲ್ಲ ಶಾಂತವಾಯಿತು. ಕೋಗಿಲೆಯ ಧ್ವನಿಯನ್ನ ನಾವು ಆಲಿಸಲೇಬೇಕು, ಕೋಗಿಲೆಯ ಕಂಠವನ್ನ ನಾವು ಕೇಳಲೇಬೇಕು, ಕೋಗಿಲೆಯ ಧ್ವನಿಯನ್ನ, ಗಾನವನ್ನ ನಾವು ಅದನ್ನ ಬಣ್ಣಿಸಲೇಬೇಕು ಅಂತ ಜಗತ್ತೇನತ್ತೆ ಒಂದು ಕ್ಷಣ ತಲ್ಲನ ಆಗಿಬಿಡ್ತೈತಿ. ಅಷ್ಟೊಂದು ಮಧುರವಾದಂತಹ, ಸುಂದರವಾದಂತಹ ಕೋಗಿಲೆ ಅಂತೆ ಧ್ವನಿ ಅಂತಾನೆ ಹೇಳಬಹುದು. ನೋಡಿ ಮಕ್ಕಳೇ, ಹೌದಾ, ಈ ಕೋಗಿಲೆ ಬಹುಮಾನ ಅನ್ನುವಂತಹ ಒಂದು ಪಾಠವನ್ನ ಎಷ್ಟೊಂದು ಅದ್ಭುತವಾಗಿ ಹೇಳಿದಾರಪ್ಪ ಅಂದ್ರ ಕುವೆಂಪು ಅವರು, ರಾಷ್ಟ್ರಕವಿ ಆಗಿರುವಂತಹ ಕುವೆಂಪು ಅವರು ತುಂಬಾ ಅದ್ಭುತವಾಗಿ, ತುಂಬಾ ಮನೋಜ್ಞವಾಗಿ ಇಲ್ಲಿ ವಿವರಣೆಯನ್ನ, ಈ ಪದ್ಯ ಭಾಗವನ್ನ ಹೇಳಿದಾರ. ಕೋಗಿಲೆಯ ಧ್ವನಿಯನ್ನ ಯಾವ ರೀತಿಯಾಗಿ ಅದಕ್ಕೆ ಅರಣ್ಯ ಆಗಿರ್ಬೋದು, ಆಮೇಲೆ ಸರೋವರ ಆಗಿರ್ಬೋದು, ಕಾನನ ಆಗಿರ್ಬೋದು, ಕಂದರ ಆಗಿರಬಹುದು, ಆ ವ್ಯಕ್ತಿ ಆಗಿರ್ಬೋದು ಕೊಟ್ರೆ ಏನ್ ಸೂಚನೆ ಕೊಟ್ಟರು ಕೂಡ ಕೋಗಿಲೆ ತನ್ನಷ್ಟಕ್ಕೆ ತಾನು ತನಗ್ ಸರಿ ಅನ್ಸಿದಂತಹ ಒಂದು ಧ್ವನಿಯನ್ನ ನಮ್ಗೆಲ್ಲರೂ ಪ್ರಕಟಣೆಯನ್ನ ಮಾಡ್ತೈತಿ ಅಂತ ಹೇಳಿದಾರ. ಅದಕ್ಕೆ ನಮ್ಮ ಈ ಹಲವಾರು ಕ್ಷೇತ್ರಗಳಲ್ಲಿ, ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂತ ಹಲವಾರು ಲೇಖಕರು ಇದ್ರೂ ಕೂಡ ಅವರು ಫಸ್ಟ್ ಏನ್ ಮಾಡಿದ್ರೆ ತಮ್ಮ ಮಾತೃ ಭಾಷೆಯಲ್ಲಿ ತಮ್ಮ ಹೃದಯದ ಭಾವನೆಗಳನ್ನ ಹೊರ ಹೊಮ್ಮಲಿಕ್ಕೆ ಬಳಸುವಂತಹದ್ದ ಯಾವ ಭಾಷೆಯಪ್ಪ ಅಂದ್ರೆ ಮಾತೃ ಭಾಷೆಯನ್ನ ಆಯ್ಕೆಯನ್ನ ಮಾಡ್ಕೊಂಡಿದಾರ. ಒಂದ್ ವೇಳೆ ಮಾತೃ ಭಾಷೆನ ಆಯ್ಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಇಷ್ಟೊಂದು ಸೌಂದರ್ಯ ತಮ್ಮ ಅಂತರಾಳದ ಏನದ ಅಂತರಾಳದ ಮನೋಂಗೀತವನ್ನ ಹೊರ ಹಾಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ತಮ್ಮ ಹೃದಯದ ಭಾವನೆಗಳನ್ನ ಹೊರ ಹಾಕ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹೀಗಾಗಿ ನಾವು ನಮ್ಮ ಮಾತೃ ಭಾಷೆಯನ್ನ ಪ್ರೀತಿಯನ್ನ ಮಾಡ್ಬೇಕು, ಗೌರವಿಸ್ಬೇಕು, ಕಾಪಾಡಬೇಕು. ನಮಗ ಅದರದೇ ಆದಂತಹ ಹೆಮ್ಮೆ ಇರಬೇಕು ನಮ್ಮ ಮಾತೃ ಭಾಷೆಯಲ್ಲಿ. ಆಗ ಮಾತ್ರ ನಾವು ನಮ್ಮ ಮಾತೃ ಭಾಷೆಯ ಮೇಲೆ ಹಿಡಿತವನ್ನ ಸಾಧಿಸಲಿಕ್ಕೆ ಸಾಧ್ಯ ಅಂತಾನೆ ಹೇಳ್ಬೋದು. ನೋಡಿ, ಆ ಕವಿ ಏನಾದ್ರು ಇಂಗ್ಲಿಷ್ ಕವಿ, ಐರಿಷ್ ಕವಿ ಏನಾದ್ರು ಕುವೆಂಪು ಅವ್ರಿಗೆ ಆ ಸಲಹೆಯನ್ನು ಕೊಡದೆ ಇದ್ರೆ ನಮಗೆ ಇವತ್ತ ಶ್ರೀ ರಾಮಾಯಣ ದರ್ಶನಂ ಅನ್ನುವಂತಹ ಒಂದು ಮಹಾಕಾವ್ಯ ನಮ್ಗೆ ಸಿಗ್ತಾನೆ ಇರ್ತಿರ್ಲಿಲ್ಲ ಅಲ್ವಾ, ಹೌದಲ್ವಾ? ಕುವೆಂಪು ಅವರಲ್ಲಿ ಅಷ್ಟೊಂದು ಪಾಂಡಿತ್ಯ ಇದೆ ನಮ್ಗೆ ಗೊತ್ತಾನೆ ಆಗ್ತಾ ಇರ್ಲಿಲ್ಲ. ಹೀಗಾಗಿ ನಾವು ಆ ಕವಿಗೂ ಕೂಡ ಧನ್ಯವಾದ ಹೇಳ್ಬೇಕು. ನಮ್ಮ ಕನ್ನಡ ಸಾಹಿತ್ಯಕ್ಕೆ ಹಲವಾರು ಕತೆ, ಕವನ, ಕಾದಂಬರಿಗಳನ್ನ ಹಲವಾರು ರೀತಿ ಅಂತ ಕೊಟ್ಟಿರುವಂತಹ ಕುವೆಂಪು ಅವರು ಕೂಡ ನಾವು ಧನ್ಯವಾದಗಳನ್ನ ಹೇಳ್ಬೇಕು.
ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಕುವೆಂಪುರವರ ಪರಿಚಯವನ್ನು ನೋಡಿದ್ವಿ, ಪದಗಳ ಅರ್ಥವನ್ನ ನೋಡಿದ್ವಿ, ಆಶಯವನ್ನ ನೋಡಿದ್ವಿ, ಪ್ರವೇಶ ಭಾಗವನ್ನ ಕೂಡ ನಾವು ನೋಡಿದ್ವಿ. ಆಮೇಲೆ ಆ ಪದ್ಯ ಭಾಗವನ್ನು ಒಂದ್ಸಲ ಓದಿದ್ವಿ. ಅದಾದ್ಮೇಲೆ ಇಡೀ ಪದ್ಯ ಭಾಗದ ಸಂಪೂರ್ಣ ಸಾರಾಂಶವನ್ನ ನಾವೇನ್ ಮಾಡಿದ್ವಿ, ತಿಳ್ಕೊಂಡ್ವಿ. ಹೌದಾ? ನಿಮ್ಗೆ ಏನಾದ್ರೂ ಸಂದೇಹವಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ. ಮತ್ತೊಮ್ಮೆ ಹೇಳುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತೀನಿ. ಈ ಪದ್ಯ ಭಾಗ ನಿಮಗೆಲ್ಲರೂ ಸಂಪೂರ್ಣವಾಗಿ ಅರ್ಥವಾಗಿದೆ, ಭಾವಾರ್ಥ ನಿಮ್ಮೆಲ್ಲರೂ ಸಂಪೂರ್ಣವಾಗಿ ತಿಳಿದಿದೆ ಅಂತ ಹೇಳಿ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.